ಕೆಲವರು ಇರ್ತಾರೆ ಆಂಬುಲೆನ್ಸ್ಗಳು ಗೊತ್ತಾಗ್ತದೆ, ಸೈರನ್ ಹಾಕಿಕೊಂಡು ಅಲ್ಲಿ ಜೋರು ಸೈರನ್ ಹಾಕೊಂಡು ಬರುದು ಗೊತ್ತಾಗ್ತದೆ, ಆದ್ರೂ ಕೆಲವರು ಸೈಡ್ ಕೊಡುದು. ನಾ ಹೇಳಿದ್ದು ಅವರನ್ನು ಈ ಸೈಡ್ ಕೊಡೋದು ಒಮ್ಮೆ ಆಂಬುಲೆನ್ಸ್ ಅಲ್ಲಿ ಕುತ್ಕೊಳಿಸಿ ಕರ್ಕೊಂಡು ಹೋಗ್ಬೇಕು ಸರ್. ಅವರನ್ನೊಮ್ಮೆ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಕರ್ಕೊಂಡು ಹೋಗುವಾಗ ಅಂತವ್ರು ಇದು ಈ ಸೈಡ್ ಕೊಡೋದವ್ರು ಅವ್ರು ತಿಳ್ಕೊಳ್ತಾರೆ, ನಾವು ಸುಮ್ಮನೆ ಈ ಸೈರನ್ ಹಾಕೊಂಡು ಹೋಗ್ತೇವೆ ಅಂತ ಅವ್ರು ತಿಳ್ಕೊಳ್ತಾರೆ. ಅಂತವ್ರನ್ನ ಅವರು ನಾನು ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ, ಪೇಷಂಟ್ ಕರ್ಕೊಂಡು ಹೋಗುವಾಗ ಅವ್ರನ್ನ ಫ್ರೀ ಆಗಿ ಕರ್ಕೊಂಡು ಒಮ್ಮೆ ಅವ್ರು ಬಂದ್ರೆ ಅವ್ರು ಸಾಯುವವರೆಗೆ ಆಂಬುಲೆನ್ಸ್ಗೆ ಸೈಡ್ ಕೊಡೋದು ಇರ್ಲಿಕ್ಕಿಲ್ಲ. ಹೌದಲ್ಲ, ಅದು ಗ್ಯಾರಂಟಿ. ನಿಮಗೆ ಅಂತ ಅನುಭವ ಆಗಿದೆ ನಿಮಗೆ ಕೂಡ? ತುಂಬಾ ಜನ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ ಆಂಬುಲೆನ್ಸ್ ಸೈಡ್ ಕೊಡೋದು, ನಿಮಗೂ ಸಹ ಆಗಿದೆ? ಅಲ್ಲ ಸರ್, ನನಗೆ ನಾವು ಆಂಬುಲೆನ್ಸ್ ಅಲ್ಲೇ ಹೋಗ್ತಾ ಇದ್ದೇವಲ್ಲ ಸರ್, ಎಷ್ಟೋ ಜನ ಸೈಡ್ ಕೊಡುವುದಿಲ್ಲ. ಸುಮಾರು ಜನ ಆಟ ಆಡಿಕೊಂಡು ಹೋಗ್ತಾರೆ, ಕಾರ್ನವರು ಎಸಿ ಹಾಕೊಂಡು ಎಷ್ಟು ಸೈಡ್ ನೋಡಿದ್ರು ಇದು ಮಾಡಿದ್ರು ಸೈಡ್ ಕೊಡುವುದಿಲ್ಲ. ಅಂತವರಿಗೆ ಈ ಸುಮಾರು ಜನಕ್ಕೆ ತಪ್ಪು ಕಲ್ಪನೆ ಇರ್ತದೆ ಸರ್ ಮನಸ್ಸಲ್ಲಿ, ಇವರು ಸುಮ್ಮನೆ ಸೈರನ್ ಹಾಕೊಂಡು ಹೋಗುದು, ಸುಮ್ಮನೆ ಸೀರಿಯಸ್ ಇಲ್ಲ ಅಂತ ಹೇಳಿದ ಅಂತವರು ಆಂಬುಲೆನ್ಸ್ ಯಾವಾಗ ಬೇಕಾದ್ರೆ ನನ್ನ ನಂಬರಿಗೆ ಕಾಲ್ ಮಾಡಲಿ ಸರ್, ಅವ್ರನ್ನ ನಾನು ಫ್ರೀ ಆಗಿ ಕರ್ಕೊಂಡು ಹೋಗ್ತೇನೆ. ಒಬ್ಬ ಯಾರಾದ್ರೂ ಪೇಷಂಟ್ ಇದ್ರೆ ಅವ್ರಿಗೆ ನಾನು ಕಾಲ್ ಮಾಡ್ತೇನೆ, ಅವ್ರು ಬರಲಿ ಆಂಬುಲೆನ್ಸ್ ಒಮ್ಮೆ. ಮತ್ತೆ ಅವಾಗ ಆ ಸಿಚುವೇಶನ್ ಅಲ್ಲಿ ಅವರು ಒಮ್ಮೆ ಬಂದ್ರೆ ಸರ್, ಅವ್ರು ಬೇರೆಯವರಿಗೆ ಹೇಳ್ತಾರೆ ಆಂಬುಲೆನ್ಸ್ ವರೆಗೆ ಸೈಡ್ ಕೊಡು ಅಂತ ಹೇಳಿ. ಯಾಕಂದ್ರೆ ಅವರಿಗೆ ಆಗ ಅನುಭವ ಬರ್ತದೆ, ಆಂಬುಲೆನ್ಸ್ ಬರ್ಬೇಕು, ಒಮ್ಮೆ ಬರ್ಬೇಕು. ಈಗ 11 ದಿವಸದ ಮಕ್ಕಳೆಲ್ಲ ಗಾಡಿಯಲ್ಲಿ ಇರ್ತಾರೆ, ನೀವು ಅವ್ರನ್ನ ಜೀವದ ಹಂಗು ತೊರೆದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀರಿ ಬದುಕಿಸಬೇಕು ಅನ್ನೋ ಕಾರಣಕ್ಕೆ. ಅಂತ ಟೈಮಲ್ಲೆಲ್ಲ ಈಗ ಸೈಡ್ ಕೊಡದಿರುವಾಗ ನಿಮಗೆ ಸಿಟ್ಟು ಬರುದಿಲ್ಲ? ಸಿಟ್ಟು ಬರ್ತದೆ ಸರ್, ಯಾಕಂದ್ರೆ ಸಿಟ್ಟು ಬಂದು ಬೈಲಿಕ್ಕೆ ಸಹ ಟೈಮ್ ಇಲ್ಲ ಸರ್ ನಮಗೆ. ನಿಲ್ಲಿಸಿ ಬೈಯುವಂತ ಹೇಳಿದ್ರು ಸಹ ಟೈಮ್ ಇಲ್ಲ ನಮಗೆ. ಬೇಬಿ ಸೇಫ್ ಆಗಿ ಎತ್ತಬೇಕು, ಅದ ಕಾರಣ ಬೈದುಕೊಂಡು ಹೋಗ್ತೀವಿ. ಏನ್ ಮಾಡಿಸುತ್ತೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ 10 ದಿವಸದ್ದು 11 ದಿವಸದ್ದು. ನಿಮ್ಮ ಮನೆ ಮಕ್ಕಳು ಆಗಿರ್ಬೋದು, ನಿಮ್ಮ ಬಂಧುಗಳ ಮಕ್ಕಳಾಗಿರ್ಬೋದು, ನೀವು ಪರಿಚಯದವರ ಮಕ್ಕಳಾಗಿರ್ಬೋದು, ಸ್ನೇಹಿತರ ಮಕ್ಕಳಾಗಿರ್ಬೋದು, ನಿಮಗೆ ಗೊತ್ತಿರೋದಿಲ್ಲ ಯಾರ ಮಕ್ಕಳು ಅಂತೇಳಿ. ದಯವಿಟ್ಟು ಯಾರ್ದಾದ್ರೂ ಒಂದು ಜೀವ ಉಳಿಸ್ಲಿಕ್ಕೆ ಏನು ಇವ್ರು ಪ್ರಯತ್ನ ಪಡ್ತಾ ಇರ್ತಾರೆ ಅಂತ ದಯವಿಟ್ಟು ನಿಮ್ಮಿಂದ ಒಂದು ಸಣ್ಣ ದೊಡ್ಡ ಉಪಕಾರ ಇಲ್ಲ. ಏನು ಅವ್ರಿಗೆ ದುಡ್ಡು ಕೊಟ್ಟು ಉಪಕಾರ ಮಾಡ್ಬೇಕಾ? ಅಲ್ಲ, ನೀವೇನು ದುಡ್ಡು ಕೊಡ್ಲಿಕ್ಕಿಲ್ಲ, ಸೈಡ್ ಬಿಡಿ ಸಾಕು, ಅವರ ಪಾಡಿಗೆ ಹೋಗ್ತಾರೆ. ನಮಸ್ತೆ, ನಾನು ಡಾಕ್ಟರ್ ಶಂಕರಾಚಾರ್ಯ ಅಂತ.